ಈಗ ದರ್ಗಾ ಕಮಿಟಿ ಮುಖಂಡರೊಬ್ರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಆಸಿಫ್ ಅನ್ಸಾರಿ ಸರ್, ನಮಸ್ಕಾರ ರೀ. ನಮಸ್ತೆ ಮೇಡಮ್. ಸರ್, ಆಸಿಫ್ ಅವರೇ, ಈಗ ಏನು ಕೇಸ್ಗಳನ್ನ ವಾಪಸ್ ತಗೊಂಡಿದ್ದಾರೆ ಸರ್, ಅದನ್ನ ತಾವು ಬೆಂಬಲಿಸ್ತೀರಾ ವಿರೋಧಿಸ್ತೀರಿ ಸರ್? ಮೇಡಮ್, ಇದು ಫಸ್ಟ್ ಕೇಸ್ ಫೇಲ್ ಅದ ರೀ, ಫಾಲ್ಸ್ ಅದ ಇದು. ಇದು ಏನ್ ಬಿ ಹೋರಾಟ ಇಲ್ಲ, ನೈ ಹೋಗ್ಯ. ನಮ್ಗೂ ಕನ್ನಡ ಸ್ವಲ್ಪ ಬರ್ತದ್ರಿ ಮೇಡಮ್. ಏನ್ರಿ? ಕನ್ನಡ ನಮ್ಗೂ ಸ್ವಲ್ಪ ಬರ್ತದ್ರಿ, ಜಾಸ್ತಿ ಬರಲ್ರಿ. ಕನ್ನಡ ಕಲಿಬೇಕ್ರಿ ಸರ್. ಎಷ್ಟು ವರ್ಷ ಆಯ್ತು ನಿಮ್ಗ ಆಸಿಫ್ ಅನ್ಸಾರಿ ಅವರ? ಕನ್ನಡ ಕಲೀರಿ. ಎಲ್ಲ ಆಳಂತದಲ್ಲಿ ಅದಿರ, ಎಲ್ಲದಿರಿ ನೀವು? ಇಲ್ರಿ ಸ್ವಲ್ಪ ಬರ್ತದ್ರಿ ಮೇಡಮ್, ಜಾಸ್ತಿ ಬರಲ್ಲ. ಕಲಿಬೇಕಲ್ಲ ನೀವು. ಹೇಳ್ರಿ, ಇದೇನ್ ಕೇಸ್ ಹೆಂಗ್ ಫೇಲ್ ಐತಿ ಹೇಳ್ರಿ. ಎಂದು ಹೇಳ್ರಿ ಮೇಡಮ್, ಹಿಂದೂ ಮುಸ್ಲಿಂ ಎಲ್ಲ ನಮ್ದು ದರ್ಗಾ ಬಲ್ಲಿ ಬರ್ತದ್ರಿ. ಹೌದು, ಯಾರಿಗೂ ಇದು ಪೂಜಾ ಮಾಡ್ಬೇಕು, ಜಾರತ್ ಮಾಡ್ಬೇಕು, ಕಿಸಿಗೂ ರೋಕೇನೆ ಅಭಿ ತಕ್. ನಿಜ ಹೌದಿಲ್ರಿ ಸರ್? ಆಸಿಫ್ ಅನ್ಸಾರಿ ಅವ್ರ ಅವತ್ ಕಲ್ ತೂರಿದ್ದಂತೂ ನಿಜ ಹೌದಿಲ್ರಿ? ನಾವ ನೋಡಿವಿ, ಕಲ್ ತೂರಿದ್ದಂತೂ ನಿಜ. ಇದು ಇಲ್ರಿ ಮೇಡಮ್, ಇದು ಏನೈತ್ರಿ, ಇದು पूजा ಮಾಡ್ಬೋದು. कभी भी उनको हम रोके नहीं, ना हिंदू को रोके ना मुस्लिम तो ज़ियारत करता है ना पूजा करते है, कभी रोके नहीं हम. ये सिर्फ पॉलिटिक्स का इश्यू बना के इसको आए मैडम, इतना ही. ಏನ್ ಬಿಡ್ರಿ ಸರ್, ಪಾಲಿಟಿಕ್ಸ್ ಇಶ್ಯೂ ಅಂತ. ಪಾಲಿಟಿಕ್ಸ್ ಇಶ್ಯೂ ಇರ್ಬೋದು, ಬಟ್ ಒಂದಂತೂ ಸತ್ಯ, ಆಸಿಫ್ ಅನ್ಸಾರಿ ಅವರೇ, ದಯವಿಟ್ಟು ಕನ್ನಡ ಕಲ್ತ್ಕೊಳ್ರಿ ಸರ್. ದಯವಿಟ್ಟು ಕಲ್ತ್ಕೊಳ್ರಿ, ಕನ್ನಡ ಮಾತಾಡ್ರಿ. ಕನ್ನಡ ಯಾವ ಧರ್ಮ ಆದ್ರೇನು, ಯಾವ ಜಾತಿ ಆದ್ರೇನು, ಯಾವ ಪಕ್ಷ ಆದ್ರೇನು ಸರ್, ಕನ್ನಡ ಕಲ್ತ್ಕೋಬೇಕಪ್ಪ. ನೀವು ಉತ್ತರ ಕರ್ನಾಟಕದ ಮಂದಿ ಕನ್ನಡ ಕಲ್ತ್ಕೊಳ್ಳಿಲ್ಲ ಅಂದ್ರೆ ಹ್ಯಾಂಗ್ರಿ ಸರ್? ಸ್ವಲ್ಪ ಬರ್ತದ್ರಿ, ಮತ್ ಮಾತಾಡ್ರಿ ಸ್ವಲ್ಪ. ಅವತ್ತು ಕಲ್ಲು ತೂರಿದ್ರ ಇಲ್ವಾ ಸರ್? ಕಲ್ಲು ತೂರಿದ್ರ ಇಲ್ರಿ? ಕಲ್ಲು ತೂರಿಲ್ಲ. ಹಾರ್ಡ್ ವರ್ಕ್ ಬರಲ್ರಿ ಮೇಡಮ್ ನಮ್ದು. ನಾ ಹಿಂದಿ ಬರ್ತಾರೆ, ಹಿಂದಿ ಹೇಳ್ತಾರೆ, ನಾ ಹಿಂದಿ. ಆಯ್ತು, ಥ್ಯಾಂಕ್ ಯು ವೆರಿ ಮಚ್ ಆಸಿಫ್ ಅವರೇ. ಮೇಡಮ್, ಹಲೋ ಮೇಡಮ್. ಹೇಳ್ರಿ. ಮೇಡಮ್, ಅಲ್ಲಿ ದರ್ಗಾ ಕಮಿಟಿಯವರು ನಮ್ಮ ಸಭಾಧ್ಯಕ್ಷರಾದ ಯುಟಿ ಖಾದರ್ ಅವರಿಗೆ ಒಂದು ಮೆಮೊರಂಡಮ್ ಅನ್ನು ಕೊಡ್ತಾರೆ. ನಮ್ಮ ಅಮಾಯಕ ಮುಸ್ಲಿಮರ ಮೇಲೆ ಪ್ರಕರಣ ದಾಖಲಾಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಸನ್ಮಾನ್ಯ ಸಭಾಧ್ಯಕ್ಷರು ಹೋಮ್ ಮಿನಿಸ್ಟರ್ ಅವರಿಗೆ ಒಂದು ಶಿಫಾರಸ್ ಮಾಡ್ತಾರೆ, ಇಲ್ಲಿ ಅಮಾಯಕರ ಮೇಲೆ ಪ್ರಕರಣ ದಾಖಲಾಗಿದೆ, ಈ ಪ್ರಕರಣ ಹಿಂಪಡೀರಿ ಅಂತ ಹೇಳಿ. ಹೋಮ್ ಇಲಾಖೆ ಒಂದು ಅಭಿಯೋಜನೆ ಇಲಾಖೆ ಅಂತ ಇದೆ ಮೇಡಮ್ ನಮ್ ಕಡೆ. ಆ ಅಭಿಯೋಜನೆ ಇಲಾಖೆಗೆ ಒಂದು ಕಾನೂನು ಅಭಿಪ್ರಾಯವನ್ನು ಕೇಳುತ್ತೆ. ಆ ಅಭಿಯೋಜನೆ ಇಲಾಖೆಯ ಉಪನಿರ್ದೇಶಕರು ಸ್ಪಷ್ಟವಾಗಿ ಬರೀತಾರೆ ಅಭಿಪ್ರಾಯದಲ್ಲಿ, ಇಲ್ಲಿ ಸಾಕ್ಷ್ಯಾಧಾರಗಳು ಬಲವಾಗಿರುವುದರಿಂದ, ಚಾರ್ಜ್ ಶೀಟ್ ನಲ್ಲಿ ಎಲ್ಲಾ ದಾಖಲೆಗಳು ಇರುವುದರಿಂದ ಈ ಪ್ರಕರಣವನ್ನು ಹಿಂಪಡೆಯಲು ಯಾವುದೇ ಸೂಕ್ತವಾಗಿರುವುದಿಲ್ಲ, ಇದು ಕಾನೂನು ವಿರೋಧ ಆಗುತ್ತಂತೆ ಸ್ಪಷ್ಟವಾಗಿ ಕಾನೂನು ಅಭಿಪ್ರಾಯ ಅಭಿಯೋಗ ಇಲಾಖೆ ಉಪನಿರ್ದೇಶಕರು ಕೊಟ್ಟಿದ್ದಾರೆ. ಇದು ಕೊಟ್ಟರು ಕೂಡ ನಮ್ಮ ಸಚಿವ ಸಂಪುಟ ಸಭೆಯಲ್ಲಿ ಇಟ್ಟು ಹೋಮ್ ಮಿನಿಸ್ಟರ್ ಅವರು ಇವತ್ತು ಒಂದು ಹರಿಕೆ ಉತ್ತರ ಕೊಡ್ತಾರೆ. ನಮಗೆ ಕನ್ನಡ ಪರ ಹೋರಾಟಗಾರರಾಗಿರ್ಬೋದು, ಮತ್ತೆ ನಮ್ಮ ನಾಡು ನುಡಿಗಾಗಿ ಹೋರಾಟ ಮಾಡಿದವರ ಮೇಲೆ, ರೈತರ ಮೇಲೆ ಆದಂತಹ ಪ್ರಕರಣಗಳು ಹಿಂಪಡೆಯಲಿ, ಅದಕ್ಕೆ ನಮಗೆ ಸ್ವಾಗತ ಇದೆ. ಆದ್ರೆ ಇಂಥ ಗಂಭೀರವಾದ ಪ್ರಕರಣಗಳು, ಕೋಮು ಸೌಹಾರ್ದತೆಯನ್ನು ಹಾಳು ಮಾಡುವಂತ ಪ್ರಕರಣಗಳು ಹಿಂಪಡೆಯೋದ್ರಲ್ಲಿ ನೀವು ಹೇಳಿದ ಹಾಗೆ ಸಮಾಜದಲ್ಲಿ ಒಂದು ತಪ್ಪು ಸಂದೇಶ ಹೋಗುತ್ತೆ. ಇಲ್ಲಿ ರಾಜಕೀಯ ಮಾಡುವುದು, ತುಷ್ಟೀಕರಣ ಮಾಡುವುದು ಇದು ಡೆಫಿನೆಟ್ಲಿ ರಾಜಕೀಯ ತಿರುವು ಪಡೆದುಕೊಳ್ಳುತ್ತೆ. ಮತ್ತೆ ಈಗಾಗಲೇ ಬಹಳಷ್ಟು ಬಿಜೆಪಿ ಮುಖಂಡರು ಹೇಳಿದಾರೆ, 2028ಕ್ಕೆ ನಮ್ಮ ಸರ್ಕಾರ ಬಂದ್ರೆ ಹಿಂದೂಗಳ ಮೇಲೆ ಏನು ಪ್ರಕರಣಗಳು ದಾಖಲಾಗಿತ್ತು ಅದನ್ನ ನಾವು ವಾಪಸ್ ತಗೊಳ್ತೀವಿ ಅಂತ ಹೇಳಿ. ಸೊ ಹಿಂದೂಗಳಾಗ್ಲಿ ಮುಸಲ್ಮಾನರಾಗ್ಲಿ ಸಮಾಜ ವಿರೋಧಿ ಘಾತಕ ಶಕ್ತಿಗಳಾದ್ರೆ ಅವ್ರ ಮೇಲೆ ಕೇಸ್ ಹಿಂಪಡೆಯೋದು ಭಯೋತ್ಪಾದನೆಗೆ ಸಮ. ಒಂದು ಆಮೇಲೆ ಮದ್ದೂರು ಪ್ರಕರಣದಲ್ಲಿ ಥ್ಯಾಂಕ್ ಯು ವೆರಿ ಮಚ್ ಸಿದ್ದರಾಮಯ್ಯ ಹಿರೇಮಠ ಅವರೇ. ತುಂಬಾ ಖುಷಿ ಆಗ್ತಾ ಇದೆ, ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬಾ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಈಗ ಮದ್ದೂರು ಪ್ರಕರಣದಲ್ಲಿ ಕೆಲವೊಬ್ರು ಅಮಾಯಕರು ಇದ್ರು, ರಸ್ತೆಯಾಗ ನಿಂತು ನೋಡೋರು, ಏನೋ ಆಗ್ತಿದೆ ಅಂತೇಳಿ ನಿಂತು ನೋಡೋರು, ಅದೇನದು ಅಂತ ಹೇಳಿ ಕುತೂಹಲಕ್ಕೆ ಅಲ್ಲಿ ಇಲ್ಲಿ ನಿಂತವ್ರ ಮೇಲೆ ಕೆಲವೊಬ್ಬರ ಮೇಲೆ ಕೇಸ್ಗಳು ಆಗುತ್ತೆ. ಯಾಕೆ ಅಂತಂದ್ರೆ ಅದನ್ನ ಸ್ಕ್ರೂಟಿನಿ ಮಾಡ್ಬೇಕಾಗತ್ತೆ. ಹಂಗೇನಾದ್ರೂ ಸಮಿತಿ ಏನಾದ್ರೂ ಸ್ಕ್ರೂಟಿನಿ ಮಾಡಿ ಅಮಾಯಕರು ಇದ್ದರೆ ಅಂತವ್ರನ್ನ ಕೈ ಬಿಡಿ ಹೊರತು ಇಡೀ ಕೇಸೇನೆ ವಾಪಸ್ ತಗೊಂಡ್ರಿ ಅಂತಂದ್ರೆ ಅಂದ್ರೆ ನಡ್ದೇ ಇಲ್ಲ ಅಂದಂಗ ಆಯ್ತು, ಏನೂ ನಡೆದಿಲ್ಲ ಅಂದಂಗ ಆಯ್ತು. ಹೌದಾ?
ಅದರಲ್ಲಿ ಅನುಭವಿಸಿದವರು, ಹೊಡೆಸ್ಕೊಂಡವ್ರು, ಬಡಿಸ್ಕೊಂಡವ್ರು, ಅವ್ರಿಗೆ ಯಾವ ಅಕೌಂಟಬಿಲಿಟಿನೂ ಇಲ್ಲ. ಆ ಪೊಲೀಸರಿಗಂತೂ ಬೆಲೆನೇ ಇಲ್ಲ ಬಿಡ್ರಿ. ಅವ್ರು ಇರೋದೇ ಹೊಡೆಸ್ಕೊಳಕ. ಅವ್ರು ಹಾಕಿರೋ ಕೇಸ್ಗೂ ಬೆಲೆ ಇಲ್ಲ, ಅವ್ರಿಗೂ ಬೆಲೆ ಇಲ್ಲ. ಬೇರೆ ಬೇರೆ ಪ್ರಕರಣಗಳಿಗೆ ಕೆಲವೊಂದು ಸಾಕ್ಷ್ಯಾಧಾರ ಬೇರೆ ಬೇರೆ ಕಣ್ಣಿಗೆ ಕಟ್ಟು ಅಂತ ಹೊಡ್ಸ್ಕೊಂಡ್ರ ಅವರು. ಮದ್ದೂರಲ್ಲಿ ನಾವು ನೋಡಿಲ್ಲ ಹೆಂಗ್ ಹೊಡ್ಸ್ಕೊಂಡ್ರು ಅಂತ. ಹೊಡ್ಸ್ಕೊಂಡ್ರಿ ಇಲ್ಲ, ಚಪ್ಪಲಿ ತೂರಿದ್ರು. ಹೌದಾ? ನಿಮಗೂ ಒಂದು ಬೆಲೆ ಇಲ್ದಂಗ ಆಯ್ತು.